ಆತ್ಮೀಯ ಶಿಕ್ಷಕ ಸ್ಪರ್ಧಾರ್ಥಿಗಳೇ, ಈಗಾಗಲೇ ಏನು ಗಣಕಯಂತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಗಣಕಯಂತ್ರದ ಪರಿಚಯನ ನೋಡ್ಕೊಂಡಿದ್ದೀವಿ. ಗಣಕಯಂತ್ರದ ಮೂಲ ಯಾವ ರೀತಿಯಾಗಿ ಬೆಳವಣಿಗೆ ಆಯಿತು, ಕಂಪ್ಯೂಟರ್ ಇಟ್ ಈಸ್ ಆನ್ ಎಲೆಕ್ಟ್ರಾನಿಕ್ ಡಿವೈಸ್ ಅಂತಂದೇಳಿ ನಾವು ಆಲ್ರೆಡಿ ನೋಡ್ಕೊಂಡಿದ್ವಿ. ಚಾರ್ಲ್ಸ್ ಬ್ಯಾಬೇಜ್ ಅವರನ್ನು ಗಣಕಯಂತ್ರದ ಪಿತಾಮಹ ಅಂತಂದೇಳಿ ನಾವು ಕರಿತಾ ಇದ್ವಿ. ಅದೇ ರೀತಿಯಾಗಿ ಆಧುನಿಕ ಗಣಕಯಂತ್ರದ ಪಿತಾಮಹ ಅಂತಂದೇಳಿ ನಾವೇನು ಮಾಡ್ತಾ ಇದ್ವಿ, ಅಲನ್ ಟ್ಯೂರಿಂಗ್ ಎಂಬ ವ್ಯಕ್ತಿಯನ್ನು ನಾವೇನು ಮಾಡ್ತಾ ಇದ್ವಿ, ಕರಿತಾ ಇದ್ವಿ. ಅದಾದ ನಂತರದಲ್ಲಿ ಏನು ಹೂ ಇಸ್ ದ ಫಾದರ್ ಆಫ್ ಡಿಜಿಟಲ್ ಕಂಪ್ಯೂಟರ್ ಅಂತಂದೇಳಿ ನೋಡಬೇಕಾದಂಥ ಸಂದರ್ಭದಲ್ಲಿ ನಾವು ಏನು ಜಾನ್ ವ್ಯಾನ್ ನ್ಯೂಮನ್ ಅಂತಂದೇಳಿ ನಾವು ಕರಿತಾ ಇದ್ವಿ. ಅದೇ ರೀತಿಯಾಗಿ ಗಣಕಯಂತ್ರಕ್ಕೆ ಮೂಲ ಅಂಶಗಳನ್ನು ಅಥವಾ ಕೀ ಎಲಿಮೆಂಟ್ಸನ್ನು ಬರೆದಿರ್ತಕ್ಕಂಥ ಮೊದಲ ಮಹಿಳೆ ಅಥವಾ ವ್ಯಕ್ತಿ ಯಾರಂತ ಕೇಳ್ತಾ ಇದ್ದಾರೆ. ನಾವೇನನ್ನು ಹಾಕ್ಬೇಕಾ, ಯಾರು ಲೇಡಿ ಲವಲಸಾದ ಬೈರನ್ ಅಂತಂದೇಳಿ ನೋಡಬೇಕು. ಏನು ಗಣಕಯಂತ್ರದ ಪರಿಚಯ ನೋಡ್ಕೊಂಡಿದ್ವಿ, ಗಣಕಯಂತ್ರದ ಇತಿಹಾಸ ಯಾವ ರೀತಿಯಾಗಿ ಅಂತ ನೋಡ್ಕೊಂಡಿದ್ವಿ. ಅದಾದ ನಂತರದಲ್ಲಿ ಗಣಕಯಂತ್ರದ ಏನು ಮೆಮೊರಿ ಯೂನಿಟ್ಗಳನ್ನು ನೋಡ್ಕೊಂಡಿದ್ವಿ. ಈಸ್ ಇಟ್ ರೈಟ್? ಮೆಮೊರಿ ಯೂನಿಟ್ಗಳ ಬಗ್ಗೆ ಆಲ್ರೆಡಿ ಹಿಂದಿನ ಹಿಂದೆ ಎರಡು ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ, ಅದರಲ್ಲಿ ಆಲ್ರೆಡಿ ನಿಮಗೆ ಗೊತ್ತಿದೆ. ಸೊ ಇನ್ನೊಂದು ಟೈಮು ಅದ್ರ ಮೇಲೆ ತುಂಬ ಪ್ರಶ್ನೆ ಆಗ್ತಾ ಇರೋದ್ರಿಂದ ಏನು ಬೋರ್ಡ್ ಥ್ರೋ ಏನು ಮಾಡ್ತಾ ಇದ್ದೀನಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೀವು ಅದು ಯಾರಿಗಾದರೂ ಅದು ಇಂಪಾರ್ಟೆಂಟ್ ಇತ್ತಂದರೆ ಅದನ್ನೇನು ಮಾಡಿ ದಯವಿಟ್ಟು ಬರ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳ್ರಿ. ಸಿಂಪಲ್ಲಾಗಿ 3 ಪ್ರಶ್ನೆಗಳನ್ನು ನಾನೇನು ಮಾಡ್ತಾ ಇದ್ದೀನಿ, ಬರಿತಾ ಇದ್ದೀನಿ. ಒಂದು KB ಎಂದರೆ 1 KB ಎಂದರೆ ಎಷ್ಟು ಅಂತಂದೇಳಿ ಏನಾಗ್ತದ ಪ್ರಶ್ನೆ ಆಗ್ತದ. 1 KB ಎಂದರೆ ಆಯ್ಕೆಗಳನ್ನು ಕೊಟ್ಟಿರ್ತಾನೆ. 1 KB ಎಂದರೆ ಆಯ್ಕೆ ಎ 1024 MB, ಆಯ್ಕೆ ಬಿ 1024 GB, ಆಯ್ಕೆ ಸಿ 1024 TB, 1000 ಆಯ್ಕೆ ಡಿ 1024 KB ಅಂತ ಬರ್ತದೆ. ಏನನ್ನು ಆಯ್ಕೆಗಳನ್ನು ಹಾಕ್ತಾ ಇದ್ದೀರಿ ನೋಡ್ರಿ. ನಿಮ್ಮ ಉತ್ತರಗಳಿಗೆ ನಾನೇನು ಮಾಡ್ತಾ ಇದ್ದೀನಿ, ಕಾಯ್ತಾ ಇದ್ದೀನಿ. ಏನು 2 ಕ್ಲಾಸ್ಗಳ ಬಗ್ಗೆ ಮಾಡಿದ್ದೀನಿ, ಅದ್ರ ಥ್ರೋ ಇವತ್ತೇನಾಗಿರ್ತದ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಆಗಿರ್ತದೆ. 1 KB ಎಂದರೆ 1024 MB ಸರಿಯಾದ ಉತ್ತರ ಆಗ್ತದ. 1 KB ಎಂದರೆ 1024 MB ಆಗ್ತದ. ಏನು 1 MB ಎಂದರೆ 1024 GB, 1 GB ಎಂದರೆ 1024 TB. ಈ ಟೈಪ್ ಏನಾಗ್ತವ ಮೆಮೊರಿ ಯೂನಿಟ್ ಮೇಲೆ ಮಸ್ಟ್ ಅಂಡ್ ಶುಡ್ ಒಂದು ಪ್ರಶ್ನೆ ಕಂಪಲ್ಸರಿ ಬರ್ತದ. ಟೋಟಲ್ 4 ಟೈಪ್ ಪ್ರಶ್ನೆಗಳು ಬರ್ತಾವ ಅಂತಂದು ಹೇಳಿದ್ದೀನಿ. 1ನೇ ಪ್ರಶ್ನೆ ಏನಂತ ಕೇಳ್ತಾನ, ಏನು ದಿ ಸ್ಮಾಲೆಸ್ಟ್ ಸ್ಟೋರೇಜ್ ಯೂನಿಟ್ ಯಾವುದಂತಂದೇಳಿ ಕೇಳ್ತಾನ. ದಿ ಸ್ಮಾಲೆಸ್ಟ್ ಸ್ಟೋರೇಜ್ ಯೂನಿಟ್ ಯಾವುದಂತಂದೇಳಿ ಕೇಳ್ತಾನ. 2ನೇ ಪ್ರಶ್ನೆ ದಿ ಲಾರ್ಜೆಸ್ಟ್ ಸ್ಟೋರೇಜ್ ಯೂನಿಟ್ ಯಾವುದಂತಂದೇಳಿ ಕೇಳ್ತಾ ಇದ್ದಾನೆ. 2 ಟೈಪ್ ಪ್ರಶ್ನೆಗಳಾಗ್ತವ. ಇದು 3ನೇ ಪ್ರಶ್ನೆ ಏನಾಗಿರ್ತದಂದ್ರೆ 1 ಬಿಟ್ ಎಂದರೆ ಏನಾಗಿರ್ತದ ಮಸ್ಟ್ ಅಂಡ್ ಶುಡ್ ಪ್ರಶ್ನೆ ಆಗಿರ್ತದ. 4ನೇ ಪ್ರಶ್ನೆ ಏನಾಗ್ತದ 4 ಬಿಟ್ ಎಂದರೆ 4ನೇ ಪ್ರಶ್ನೆ ಆಗಿರ್ತದ 4 ಬಿಟ್ ಎಂದರೆ. ಅದೇ ರೀತಿಯಾಗಿ 5ನೇ ಪ್ರಶ್ನೆ ಆಗಿರ್ತದ 8 ಬಿಟ್ ಎಂದರೆ ಏನಾಗಿರ್ತದ 5ನೇ ಪ್ರಶ್ನೆಗಳಾಗಿರ್ತವ. ಇವು ಈ 5 ಪ್ರಶ್ನೆಗಳು ಬಿಟ್ಟರೆ ಆ ಪ್ರಶ್ನೆ ಏನಾದ್ರೂ ಮೈನಸ್ ಆತಂದ್ರೆ ನೆಕ್ಸ್ಟ್ ಪ್ರಶ್ನೆ ಏನಾಗಿರ್ತದ ಏನಂದ್ರೆ 1 KB ಎಂದರೆ ಈ 6 ಪ್ರಶ್ನೆಗಳು ಏನಾಗಿರ್ತಾವ ಮೆಮೊರಿ ಯೂನಿಟ್ ಮೇಲೆ ಏನಾಗಿರ್ತಾವ ಕಂಪಲ್ಸರಿ ಆಗಿ ಪ್ರಶ್ನೆಗಳು ಬರ್ತಾ ಇದ್ದಾವ. ಸರಿ ಸರ್, ಯಾವ ರೀತಿಯಾಗಿ ಇದನ್ನ ಅನಲೈಸ್ ಮಾಡಬೇಕು, ಈ ಭಾಗದಲ್ಲಿ ಯಾವ ರೀತಿಯಾಗಿ ಪ್ರಶ್ನೆ ಕೇಳ್ತಾನ, ಇಂದಿನ ಭಾಗದಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ತಾನ ಅನ್ನೋದು ಏನಾಗಿರ್ತದ ಇಂಪಾರ್ಟೆಂಟ್ ಆಗಿರ್ತದ. ನೋಡ್ಬೇಕಾದಂಥ ಸಂದರ್ಭದಲ್ಲಿ ಒಂದು ಚಾರ್ಟನ್ನು ನಾನು ಕೊಡ್ತಾ ಇದ್ದೀನಿ. ಆ ಚಾರ್ಟ್ ಏನಂತಂದೇಳಿ ನೀವು ಕ್ಲಿಯರ್ ಆಗಿ ನೋಡ್ಕೊಂಡ್ಬಿಟ್ರೆ ನಿಮ್ಗೆ ಆನ್ಸರ್ ಏನಾಗಿರ್ತದ ಒಂದು ನಿಖರವಾಗಿ ಸಿಗ್ತದ. ಆ ಚಾರ್ಟ್ ನಾನು ಬರಿತಾ ಇರ್ತೀನಿ, ನೀವು ಆ ಚಾರ್ಟನ್ನು ಏನು ಮಾಡಬೇಕಾಗ್ತದ ಮಸ್ಟ್ ಅಂಡ್ ಶುಡ್ ಬರ್ಕೊಡ್ಬೇಕಾಗ್ತದ. ಫಸ್ಟ್ ಸ್ಟಾರ್ಟ್ ಆಗದೆ ಮೆಮೊರಿ ಯೂನಿಟ್ಗಳು ಸ್ಟಾರ್ಟ್ ಆಗದೆ ಒಂದು ಬಿಟ್ ಎಂದರೆ
ಒಂದು ಬಿಟ್ ಎಂದರೆ ಜೀರೋ ಅಥವಾ ಒಂದು ಬಿಟ್ ಎಂದರೆ 0 ಅಥವಾ 1 ಎಂದರ್ಥ. ಅದಾದ ನಂತರದಲ್ಲಿ 4 ಬಿಟ್ ಎಂದರೆ ಒಂದು ನಿಬ್ಬಲ್ ಅಥವಾ ಒಂದು ನಿಬ್ಬಲ್ ಅಥವಾ ಹಾಫ್ ಬೈಟ್ ಎಂದರ್ಥ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಒಂದು ಬಿಟ್ ಎಂದರೆ 0 ಅಥವಾ 1 ಎಂದರ್ಥ. 4 ಬಿಟ್ ಎಂದರೆ ಒಂದು ನಿಬ್ಬಲ್ ಅಥವಾ ಹಾಫ್ ಬೈಟ್ ಎಂದರ್ಥ. ನೆಕ್ಸ್ಟ್ ಬರದೆ 8 ಬಿಟ್ ಎಂದರೆ ಇಲ್ಲಿ ಒಂದು ಏನೈತಿ ನೋಡ್ರಿ, ಇದು 2 ನಿಬ್ಬಲ್ ಆಗ್ತದ. 2 ನಿಬ್ಬಲ್ ಅಥವಾ ಒಂದು ಬೈಟ್ ಎಂದರ್ಥ. ಒಂದು ಬಿಟ್ ಎಂದರೆ 0 ಅಥವಾ 1 ಎಂದರ್ಥ. 4 ಬಿಟ್ ಎಂದರೆ ಒಂದು ನಿಬ್ಬಲ್ ಅಥವಾ ಹಾಫ್ ಬೈಟ್ ಎಂದರ್ಥ. 8 ಬಿಟ್ ಎಂದರೆ 2 ನಿಬ್ಬಲ್ ಅಥವಾ ಒಂದು ಬೈಟ್ ಎಂದರ್ಥ. ಇಲ್ಲಿ ನೋಡ್ರಿ, ಇಲ್ಲಿಗೆ ಏನು ಬಿಟ್ಟಿನ ಕಾನ್ಸೆಪ್ಟ್ ಏನಾಗ್ತದ, ಕಂಪ್ಲೀಟ್ ಆಗ್ತದ. ಏನು ನಾನು ಹೇಳ್ತಾ ಇದ್ದೀನಿ, ಇಲ್ಲಿಗೆ ಬಿಟ್ಟಿನ ಕಾನ್ಸೆಪ್ಟ್ ಏನಾಗ್ತದ, ಕಂಪ್ಲೀಟ್ ಆಗಿರ್ತದ. ಇದರ ಮೇಲೆ ಏನಾಗ್ತದ, ಪ್ರಶ್ನೆಗಳಾಗ್ತಾ ಇದಾವ. ನಾನು ಪದೇ ಹೇಳ್ತಾ ಇದ್ದೀನಿ, ಈ 3 ಕಾನ್ಸೆಪ್ಟ್ ಮೇಲೆ ಏನಾಗ್ತದ, ಪ್ರಶ್ನೆ ಆಗ್ತದ. ಸರ್ ಇಲ್ಲೇ ಯಾಕೆ ಪ್ರಶ್ನೆ ಆಗ್ತದ ಅಂದ್ರೆ ಇಲ್ಲಿ ಕನ್ಫ್ಯೂಸ್ ಆಗ್ತದ ನಿಮಗೆ. ಕ್ಲಿಯರಾ? ಇಲ್ಲಿ 0 ಅಥವಾ 1 ಬಿಟ್ ಎಂದರೆ 0 ಅಥವಾ 1 ಅಂತ ಆನ್ಸರ್ ಹಾಕ್ಬೇಕಾ. 4 ಬಿಟ್ ಎಂದರೆ ಒಂದು ನಿಬ್ಬಲ್ ಅಥವಾ ಹಾಫ್ ಬೈಟ್ ಅಂತ ಹೇಳಿ ಹಾಕ್ಬೇಕಾ. 8 ಬಿಟ್ ಎಂದರೆ 2 ನಿಬ್ಬಲ್ ಅಥವಾ ಒಂದು ಬೈಟ್ ಅಂತ ಹಾಕ್ಬೇಕಾ. ಇನ್ನು ಮಗು ಏನಿದೆ, ಶೈಶವಾವಸ್ಥೆಯಲ್ಲಿದೆ. ಶೈಶವಾವಸ್ಥೆಯಲ್ಲಿರ್ತಕ್ಕಂಥ ಮಗುವಿನ ಬಗ್ಗೆ ತುಂಬಾ ಗೊತ್ತಿರೋದಿಲ್ಲ ಯಾರಿಗೆ, ಪೇರೆಂಟ್ಸ್ ಆದಂಥವ್ರಿಗೆ, ತಾಯಿ ಆದಂಥವ್ರಿಗೆ. ಸೊ ಇದಕ್ಕೆ ಹೆಂಗೆ ಅರ್ಥ ಮಾಡ್ಕೋಬೇಕಂದ್ರೆ, ಈ 3 ಕಾನ್ಸೆಪ್ಟ್ಗಳ ಬಗ್ಗೆ ಸ್ಪರ್ಧಾರ್ಥಿಗಳಿಗೆ ಇನ್ನೂ ಕಂಪ್ಲೀಟ್ ಆಗಿ ತಿಳಿದಿರೋದಿಲ್ಲ. ಸೊ ಹಾಗಾಗಿ ಇಲ್ಲೇ ಪ್ರಶ್ನೆಗಳು ಆಗ್ತಾವ. ಅದಾದ ನಂತರದಲ್ಲಿ ಇಲ್ಲೇನು ಒಂದು ಬೈಟ್ ಐತಲ್ರಿ, ಈ ಒಂದು ಬೈಟ್ನ ಈ ಸೈಡ್ ತಗೊಳ್ಬೇಕು. ಈ ಒಂದು ಬೈಟನ್ನು ಈ ಸೈಡ್ ತಗೊಳ್ಬೇಕು. ಇಲ್ಲಿ ಒಂದು ಬೈಟ್ ಇದೆ ಅಲ್ರಿ, ಇಲ್ಲಿ 1024 ಬೈಟ್ ಹೇಳ್ತಾ ಇದ್ದೀನಿ. 1024 ಬೈಟ್ ಎಂದರೆ 1 KB. ಕ್ಲಿಯರಾ? ಇಲ್ಲಿ 1024 ಬೈಟ್ ಇಟ್ಕೋಬೇಕಾ, ಇದ್ರ ಅಪೋಸಿಟ್ KB ಕೊಡ್ಬೇಕು. ಕ್ಲಿಯರ್? 1024 ಬೈಟ್ ಎಂದರ 1 KB. ನೆಕ್ಸ್ಟ್ 1024 KB ಎಂದರೆ 1 MB. 1024 MB ಎಂದರೆ 1 GB. 1024 GB ಎಂದರೆ 1 TB. 1024 TB ಎಂದರೆ 1 TB. ನೆಕ್ಸ್ಟ್ 1024 PB ಎಂದರೆ 1 EB. 1024 EB ಎಂದರೆ 1 ZB. 1024 ZB ಎಂದರೆ 1 YB. 1024 YB ಎಂದರೆ 1024 YB ಎಂದರೆ 1 BB. ಕ್ಲಿಯರಾ? BB 1024 YB ಎಂದರೆ 1 BB. ಬೈಟು KB ಅಂದ್ರೆ ಕಿಲೋಬೈಟು, MB ಅಂದ್ರೆ ಮೆಗಾಬೈಟು, GB ಅಂದ್ರೆ ಗಿಗಾಬೈಟು, TB ಅಂದ್ರೆ ಟೆರಾಬೈಟು, PB ಅಂದ್ರೆ ಪೆಟಾಬೈಟು, EB ಅಂದ್ರೆ ಎಕ್ಸಾಬೈಟು, ZB ಅಂದ್ರೆ ಜಟಾಬೈಟು, YB ಅಂದ್ರೆ ಎಟಾಬೈಟು, BB ಅಂದ್ರೆ ಬ್ರೋನೋಟೋ ಬೈಟ್. ಇಸ್ ಇಟ್ ಕ್ಲಿಯರ್? ಪ್ರಶ್ನೆಗಳಾಗ್ತಾ ಇದಾವ. 1 ಬಿಟ್ ಎಂದರೆ 0 ಅಥವಾ 1 ಎಂದರ್ಥ.
4 ಬಿಟ್ ಎಂದರೆ 1 ನಿಬ್ಬಲ್ ಅಥವಾ 1 ಬೈಟ್ ಹಾಫ್ ಬೈಟ್ ಎಂದರ್ಥ. 8 ಬಿಟ್ ಎಂದರೆ 2 ನಿಬ್ಬಲ್ ಅಥವಾ 1 ಬೈಟ್ ಎಂದರ್ಥ. 1024 ಬೈಟ್ ಎಂದ್ರ 1 KB. 1024 KB ಅಂದ್ರ 1 MB. 1024 MB ಎಂದರೆ 1 GB. 1024 GB ಎಂದರೆ 1 TB. 1024 TB ಎಂದರ 1 PB. 1024 PB ಎಂದರೆ 1 EB. 1024 EB ಎಂದರೆ 1 ZB. 1024 ZB ಎಂದರೆ 1 YB. 1024 YB ಎಂದರೆ 1 BB. BB ಅಂದ್ರೆ ಬ್ರೋನೋಟೋ ಬೈಟ್. ಈ ಚಾರ್ಟಿನ ಮೇಲೆ ಮಸ್ಟ್ ಅಂಡ್ ಶುಡ್ ಒಂದು ಪ್ರಶ್ನೆ ಪದೇ ಪದೇ ಆಗ್ತಾ ಇದೆ. ವಿಚ್ ಈಸ್ ಸ್ಮಾಲೆಸ್ಟ್ ಏನು ಸ್ಟೋರೇಜ್ ಯೂನಿಟ್ ಅಂತಂದು ಹೇಳಿ ಕೇಳ್ತಾರ. ನೀವೇನನ್ನ ಹಾಕ್ಬೇಕು? ಬಿಟ್ ಅನ್ನ ಹಾಕ್ಬೇಕು. ಬಿಟ್ ಅನ್ನ ಹಾಕ್ಬೇಕು. ಬಿಟ್ ಇಟ್ ಈಸ್ ಎ ಸ್ಮಾಲೆಸ್ಟ್ ಸ್ಟೋರೇಜ್ ಯೂನಿಟ್. ಹಾಗಾದರೆ ಎರಡನೇ ಪ್ರಶ್ನೆ, ಒಂದನೇ ಪ್ರಶ್ನೆ ವಿಚ್ ಈಸ್ ಸ್ಮಾಲೆಸ್ಟ್ ಸ್ಟೋರೇಜ್ ಯೂನಿಟ್ ಅಂತ ಕೇಳ್ತಾರ, ಬಿಟ್ ಅಂತ ಹಾಕ್ಬೇಕು. ಎರಡನೇ ಪ್ರಶ್ನೆ ಏನಂತ ಕೇಳ್ತಾರ ಅಂದ್ರೆ ಒಂದು ಬಿಟ್ ಎಂದರೆ ಕೇಳ್ತಾರ. ಅಲ್ಲಿ ಮೊದಲನೇ ಆಯ್ಕೆ 0 ಮತ್ತು 1 ಅಂತ ಕೊಟ್ಟಿರ್ತಾರ. ಮೊದಲನೇ ಆಯ್ಕೆ 0 ಮತ್ತು 1 ಅಂತ ಕೊಟ್ಟಿರ್ತಾರ. ನೀವು 0 ಮತ್ತು 1 ಹಾಕ್ಬಾರ್ದು. ಒಂದು ಬಿಟ್ ಎಂದರೆ 0 ಅಥವಾ 1 ಎಂದರ್ಥ. 0ನು ಬೇರೆ, 1 ಬೇರೆ. 0 ಅಷ್ಟಾದ್ರೂ ಇರಬಹುದು ಅಥವಾ 1 ಆದ್ರೂ ಇರಬಹುದು. ಅದಕ್ಕಾಗಿ ಮಧ್ಯದಲ್ಲಿ ಅಥವಾ ಅಂತ ಹೇಳಿ ಕೊಟ್ಟಿರ್ತಾರ. ಆರ್ 0 ಆರ್ 1 ಅಂತ ಕೊಟ್ಟಿರ್ತಾರ. ನೆಕ್ಸ್ಟ್ ಒಂದನೇ ಪ್ರಶ್ನೆ, ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ ಕೇಳ್ತಾನ. ಮೂರನೇ ಪ್ರಶ್ನೆ ಏನು? 4 ಬಿಟ್ ಎಂದರೆ ಆಯ್ಕೆಗಳನ್ನು ಕೊಟ್ಟಿರ್ತಾನ. ಏನು? 1 ನಿಬ್ಬಲ್ಲು, 2 ನಿಬ್ಬಲ್ಲು, ಹಾಫ್ ನಿಬ್ಬಲ್ಲು, 3 ನಿಬ್ಬಲ್ ಅಂತ ಹೇಳಿ ಕೊಟ್ಟಿರ್ತಾನ. 4 ಬಿಟ್ ಅಂದ್ರ 1 ನಿಬ್ಬಲ್ಲು. 4 ಬಿಟ್ ಎಂದರೆ 1 ನಿಬ್ಬಲ್ಲು. 4 ಬಿಟ್ ಅಂದ್ರೆ 1 ನಿಬ್ಬಲ್ ಏನಾಗಿರ್ತದ? ಆನ್ಸರ್ ಆಗಿರ್ತದ. ನಾಲ್ಕನೇ ಪ್ರಶ್ನೆ ಕೇಳಿರ್ತಾನ. 8 ಬಿಟ್ ಎಂದರೆ 2 ನಿಬ್ಬಲ್. 8 ಬಿಟ್ ಎಂದರೆ 2 ನಿಬ್ಬಲ್ ಏನಾಗಿರ್ತದ? ಆಯ್ಕೆ ಆಗಿರ್ತದ. ಇದಕ್ಕೆ ಒಂದನೇ ಪ್ರಶ್ನೆಗೆ ಉತ್ತರ ಏನು? ಬಿಟ್. ಏನು ಸ್ಮಾಲೆಸ್ಟ್ ಸ್ಟೋರೇಜ್ ಯೂನಿಟ್ ಏನಾಗಿರ್ತದ? ಬಿಟ್ ಆಗಿರ್ತದ. ಎರಡನೇ ಪ್ರಶ್ನೆ ಏನಂತ ಬರ್ದಿದ್ ನೋಡ್ರಿ, ಅದಕ್ಕೆ ಆನ್ಸರ್ ಹೇಳಿದೀನಿ. ಮೂರನೇ ಪ್ರಶ್ನೆ 4 ಬಿಟ್ ಎಂದರೆ 1 ನಿಬ್ಬಲ್ ಎಂದರ್ಥ. ನಾಲ್ಕನೇ ಪ್ರಶ್ನೆ 8 ಬಿಟ್ ಎಂದರೆ 2 ನಿಬ್ಬಲ್ ಎಂದರ್ಥ. ಇಲ್ಲಿ ಕೆಲವೊಂದು ಟೈಮಲ್ಲಿ 4 ಬಿಟ್ ಎಂದರೆ ಇಷ್ಟ ಕೊಟ್ಬಿಟ್ಟಿರ್ತಾನೆ. ಐದನೇ ಪ್ರಶ್ನೆ 4 ಬಿಟ್ ಎಂದರೆ ಹಾಫ್ ಬೈಟ್ ಎಂದರ್ಥ. 4 ಬಿಟ್ ಎಂದರೆ ಹಾಫ್ ಬೈಟ್ ಎಂದರ್ಥ. ಆರನೇ ಪ್ರಶ್ನೆಯನ್ನ ಕೇಳಿರ್ತಾನೆ. ಆರನೇ ಪ್ರಶ್ನೆ ಏನು? 8 ಬಿಟ್ ಎಂದರೆ 1 ಬೈಟ್ ಎಂದರ್ಥ. 8 ಬಿಟ್ ಎಂದರೆ 1 ಬೈಟ್ ಎಂದರ್ಥ ಅಂತಂದೇಳಿ ಉತ್ತರಗಳನ್ನು ಕೊಟ್ಟಿರ್ತಾನೆ. ಇಲ್ಲಿ 6 ಪ್ರಶ್ನೆಗಳಾದವು. ಅದು ಆರು ಪ್ರಶ್ನೆ ಆಗುತ್ತೆ. 7ನೇ ಪ್ರಶ್ನೆ ಏನಂತ ಕೊಟ್ಟಿರ್ತಾನೆ? ವಿಚ್ ಈಸ್ ಲಾರ್ಜೆಸ್ಟ್ ಸ್ಟೋರೇಜ್ ಯೂನಿಟ್ ಅಂತ ಕೊಟ್ಟಿರ್ತಾನ. ವಿಚ್ ಈಸ್ ಲಾರ್ಜೆಸ್ಟ್ ಸ್ಟೋರೇಜ್ ಯೂನಿಟ್, ಅತಿ ಗರಿಷ್ಠ ಸಂಗ್ರಹಣ ಮೆಮೊರಿ ಯಾವ್ದು ಅಂತ ಹೇಳಿ ಕೊಟ್ಟಿರ್ತಾನ. ಆಯ್ಕೆಗಳನ್ನು ಹಾಕ್ಬೇಕಾಗ್ತದ. ಆಯ್ಕೆಗಳಲ್ಲಿ KB, MB, GB, TB ಅಂತಂದಿರ್ತದ. ನೀವು ಏನ್ ಹಾಕ್ಬೇಕು? TB ಅಂತ ಹಾಕ್ಬೇಕು. TB ಎಂದರೆ ಟೆರಾಬೈಟ್ ಎಂದರ್ಥ. ಸರ್ ಯಾಕ್ರಿ ಇಲ್ಲಿ ಮತ್ತೆ 1 BB ಅಂತಂದೇಳಿ ಲಾಸ್ಟ್ ಕೊಟ್ಟಿದ್ದೀರಿ ಅಲ್ರಿ, ಬ್ರೋನೋಟೋಬೈಟ್ ಅಂತಂದೇಳಿ ಕೊಟ್ಟಿದ್ದೀರಲ್ರಿ, ಇಲ್ಲಿ ಯಾಕೆ TB ಅಂತಂದೇಳಿ ಹೇಳ್ತಾ ಇದ್ದೀರಿ ಅಂದ್ರೆ, ಪ್ರಸ್ತುತ ನಾವೇನು ಬಳಸ್ತಾ ಇರ್ತಕ್ಕಂಥ ಗಣಕಯಂತ್ರಗಳ ಸ್ಟೋರೇಜ್ ಕೆಪಾಸಿಟಿ ಲಾಸ್ಟ್ ಎಲ್ಲಿಗೆ ನಿಂತಿದೆ ಅಂತಂದ್ರೆ ಏನು? ಟೆರಾಬೈಟಿಗೆ ನಿಂತಿದೆ. ಟೆರಾಬೈಟು ಪ್ರಶ್ನೆಗಳನ್ನ ಕೇಳ್ತಾನ. ಮೊದಲನೇ ಆಯ್ಕೆ ಬ್ರೋನೋಟೋಬೈಟ್ ಇಟ್ಟಿರ್ತಾನ, ಇಲ್ವಾ ಎಟ್ಟಾಬೈಟ್ ಇಟ್ಟಿರ್ತಾನ. ಯಾಕಂದ್ರ ನೀವು ಏನು ಚಾರ್ಟ್ ಏನು ಬಾಯ್ಪಟ್ ಮಾಡ್ಕೊಂಡ್ಬಿಟ್ಟಿರ್ತೀರಿ, ಆಟೋಮೆಟಿಕ್ ನಿಮ್ಮ ಆನ್ಸರ್ ಇಲ್ಲಿಗೆ ಹೋಗ್ತದೆ, ಎಟ್ಟಾಬೈಟ್ಗೆ ನಿಂದಿರ್ತದ. ಬಟ್ ಎಟ್ಟಾಬೈಟ್ ಸರಿಯಾದ ಉತ್ತರ ಅಲ್ಲ, ಅದು ಬ್ರೋನೋಟೋಬೈಟ್ ಅನ್ನಲ್ಲ, ಎಟ್ಟಾಬೈಟ್ ಅನ್ನಲ್ಲ. ಟೆರಾಬೈಟ್ ಇಟ್ ಈಸ್ ಎ ಲಾರ್ಜೆಸ್ಟ್ ಸ್ಟೋರೇಜ್ ಮೆಮೊರಿ ಯೂನಿಟ್ ಅಂತಂದೇಳಿ ನೀವು ತಿಳ್ಕೊಳ್ಬೇಕಾಗಿರ್ತದ. ಇಷ್ಟು ಮೆಮೊರಿ ಯೂನಿಟ್ಗಳ ಬಗ್ಗೆ ಆಗಿರ್ತದ. ಕಂಪಲ್ಸರಿ ಹೇಳ್ತಾ ಇದ್ದೀನಿ. PSTRನವ್ರಿಗೆ ಏನು ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ನವ್ರಿಗೆ 2 ಪ್ರಶ್ನೆಗಳು ಈ ಚಾರ್ಟಿನ ಮೇಲೆ ಬರ್ತಾವ. GPSTRನವ್ರಿಗೆ 1 ಪ್ರಶ್ನೆ ಏನಾಗಿರ್ತದ? ಕಂಪಲ್ಸರಿ ಬರ್ತದ. HSTRನವ್ರಿಗೆ ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಮೇಲೆ ಏನಾಗ್ತದ? 2 ಪ್ರಶ್ನೆಗಳು ಬರ್ತಾವ. ಅದು ಬಿಟ್ಟರೆ ಏನು KPSC ನಡೆಸ್ತಕ್ಕಂಥ ಅಥವಾ KE ಬೋರ್ಡ್ ನಡೆಸ್ತಕ್ಕಂಥ KPSC ಅಥವಾ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸ್ತಕ್ಕಂಥ ವಿವಿಧ C ಗ್ರೂಪಿನ ಮೇಲೆ
2 ಪ್ರಶ್ನೆಗಳು ಖಂಡಿತವಾಗಿ ಬಂದಿರ್ತಾವ. ಆದರೆ ಪ್ರಶ್ನೆಗಳು ಏನಾಗಂಗಿಲ್ಲ, ನೇರ ಒಂದು ಶಬ್ದದಲ್ಲಿ ಪ್ರಶ್ನೆಗಳು ಬರಂಗಿಲ್ಲ. ಈ ಕಡೆ ಎ ಕೊಟ್ಟಿರ್ತಾನ, ಆ ಕಡೆ ಬಿ ಕೊಟ್ಟಿರ್ತಾನ, ಮ್ಯಾಚ್ ದ ಫಾಲೋಯಿಂಗ್ ಅಂತ ಕೊಟ್ಟಿರ್ತಾನ. ಅಥವಾ ಏನು ಒಂದೇ ಆಯ್ಕೆದಲ್ಲಿ ಏನ್ ಮಾಡಿರ್ತಾನ, ಆಯ್ಕೆ ಎ ಸರಿ, ಆಯ್ಕೆ ಬಿ ಸರಿ, ಆಯ್ಕೆ ಸಿ ಸರಿ. ಇದು ಆಪ್ಷನ್ ಸಿ ಅದಲ್ಲೇನೆ 3 ಹೇಳಿರ್ತಾನ. ಆಯ್ಕೆ ಎ ಸರಿ, ಆಯ್ಕೆ ಬಿ ಸರಿ, ಆಯ್ಕೆ ಸಿ ಸರಿ ಅಂತ ಹೇಳಿರ್ತಾನ. ಸೊ ಈ ತರ ಏನಾಗಿರ್ತದ, ಕಾನ್ಸೆಪ್ಟ್ ಕ್ಲಿಯರ್ ಆಗಿರ್ತದ. ನೀವು ಇದನ್ನ ಮಸ್ಟ್ ಅಂಡ್ ಶುಡ್ ಏನ್ ಮಾಡ್ಬೇಕಾಗ್ತದ, ಈ ಚಾರ್ಟ್ ಅನ್ನ ಗೆಟ್ ಮಾಡ್ಬೇಕಾಗ್ತದ. ಆ ವಿಷಯವನ್ನ ನೀವೇನ್ ಮಾಡ್ಬೇಕಾಗ್ತದ, ತಿಳ್ಕೊಂಡಾಗ ಮಾತ್ರ ಏನಾಗ್ತದ, 1 ಅಥವಾ 2 ಮಾರ್ಕ್ಸ್ ನಿಮಗೆ ಖಂಡಿತವಾಗಿ ಏನಾಗ್ತದ, ಬರ್ಲಿಕ್ಕೆ ಸಾಧ್ಯ ಆಗ್ತದ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನಾನು, 1 ಬಿಟ್ ಎಂದರೆ 0 ಅಥವಾ 1 ಎಂದರ್ಥ. 4 ಬಿಟ್ ಎಂದರೆ 1 ನಿಬ್ಬಲ್ ಅಥವಾ ಹಾಫ್ ಬೈಟ್ ಎಂದರ್ಥ. 8 ಬಿಟ್ ಎಂದರೆ 2 ನಿಬ್ಬಲ್ ಅಥವಾ 1 ಬೈಟ್ ಎಂದರ್ಥ. 1024 ಬೈಟ್ ಅಂದ್ರೆ 1 KB ಅನ್ಕೋಬೇಕು. ಮತ್ತೆ ನೀವು ಇಲ್ಲೇನಾದ್ರೂ 1024 KB ಅಂದ್ರೆ ಇಲ್ಲಿ ರಾಂಗ್ ಆಗಿಬಿಡ್ತೈತಿ. ಇದು ಕ್ಲಿಯರ್ ಹೇಳ್ತಾ ಇದ್ರೆ ಅರ್ಥ ಆಗ್ತಿದೇನಾ? ನೀವು ಇಲ್ಲಿ 1024 ಬೈಟ್ ಇಂದ ಸ್ಟಾರ್ಟ್ ಮಾಡ್ಕೋಬೇಕು. ಚಾರ್ಟ್ ಹಾಕ್ಬೇಕಾದ್ರೆ ನೀವು ಎಕ್ಸಾಮ್ ಆಲ್ ಕುಂತದ್ನಾಗ ಚಾರ್ಟ್ ಹಾಕ್ಬೇಕಾದ ಸಂದರ್ಭದಲ್ಲಿ ಇಲ್ಲಿ ಡೈರೆಕ್ಟ್ ನೀವು 1024 ಬೈಟ್ ತಗೊಂಡ್ಬಿಟ್ರ, ಇಲ್ಲಿ ಟೋಟಲ್ ಇಲ್ಲಿ ಏನು 1024 KB ಅಂತ ತಗೊಂಡ್ಬಿಟ್ರ, ಇಲ್ಲಿ ಚಾರ್ಟ್ ಅಷ್ಟು ರಾಂಗ್ ಆಗಿಬಿಡ್ತದೆ. ಇಸ್ ಇಟ್ ಕ್ಲಿಯರ್? ಈ ತರ ಪ್ರಶ್ನೆಗಳು ಬಂದಾಗ ನೀವು ಒಂದು 30 ರಿಂದ 40 ಸೆಕೆಂಡ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ಈ ಚಾರ್ಟ್ ಅನ್ನು ಹಾಕೊಂಡ ನೀವೇನ್ ಹಾಕ್ಬೇಕಾಗ್ತದ, ಆನ್ಸರ್ ಅನ್ನ ಹಾಕ್ಬೇಕಾಗ್ತದ. 1024 ಬೈಟ್ ಎಂದರೆ 1 KB, 1024 KB ಎಂದರೆ 1 MB, 1024 MB ಎಂದರೆ 1 GB, 1024 GB ಎಂದರೆ 1 TB, 1024 TB ಎಂದರೆ 1 PB, 1024 PB ಎಂದರೆ 1 EB, 1024 EB ಎಂದರೆ 1 ZB, 1024 ZB ಎಂದರೆ 1 YB, 1024 YB ಎಂದರೆ 1 BB. ಸರಿ ರೀ. ಈ ಚಾರ್ಟ್ ಬರ್ಕೊಂಡಾಗ ಇನ್ ಪ್ರಶ್ನೆ ಬರ್ತಾವ ಅಂತಂದೇಳಿ ಅಂತ ಇದ್ರಿ. ಓಕೆ, ಇನ್ನೊಂದು ಟೈಪ್ ಪ್ರಶ್ನೆಗಳನ್ನ ಏನ್ ಮಾಡ್ತಾನಂದ್ರೆ ಬರಿತಿದ್ದೀನಿ ನೋಡ್ರಿ. ನಾನೀಗ ಪ್ರಶ್ನೆಗಳನ್ನ ಬರಿತಾ ಇದ್ದೀನಿ, ಇಲ್ಲೇ ಕೆಳಗೆ ಬರಿತಾ ಇದ್ದೀನಿ ನೋಡ್ರಿ. ಪ್ರಶ್ನೆಗಳನ್ನ ಕೇಳ್ಬಿಟ್ಟಿರ್ತಾನ. ಒಂದು TB ಎಂದರೆ ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸರಿಯಾಗಿದೆ? 1 TB ಎಂದರೆ ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸರಿಯಾಗಿದೆ ಅಂತ ಹೇಳಿ ಕೊಟ್ಟಿರ್ತಾನ. ಆಯ್ಕೆ ಎ ಒಂದೇದ ಕೊಟ್ಬಿಟ್ಟಿರ್ತಾನ. ಏನು 1 TB ಎಂದರೆ 1 PB, ಆಯ್ಕೆ ಎ 1 PB, ಆಯ್ಕೆ ಬಿ 1 TB ಎಂದರೆ 1024 GB ಅಂತ ಕೊಟ್ಟಿರ್ತಾನೆ ಆಯ್ಕೆ ಬಿ. ಅದಾದ ನಂತರದಲ್ಲಿ 1 TB ಎಂದರೆ ಆಯ್ಕೆ ಸಿ ಕೊಡ್ತಾ ಇದ್ದಾನ 1 MB ಅಂತ ಹೇಳ್ತಾ ಇದ್ದಾನ. ಅದಾದ ನಂತರದಲ್ಲಿ ಆಯ್ಕೆ ಡಿ ಏನ್ ಕೊಡ್ತಾ ಇದ್ದಾನಂದ್ರ 1 TB ಎಂದರೆ 1024 MB ಅಂತ ಕೊಟ್ಟಿರ್ತಾನ. ಏನು ಕಿಲೋಬೈಟು, ಮೆಗಾಬೈಟು, ಗಿಗಾಬೈಟು, ಟೆರಾಬೈಟು, ಪೆಟಾಬೈಟು, ಎಕ್ಸಾಬೈಟು, ಏನು ಜೆಟಾಬೈಟು, ಎಟಾಬೈಟು, ಬ್ರೊನೋಟೋಬೈಟ್. ಒನ್ ಟೈಮ್ ಸಿಂಪಲ್ ಪ್ರಶ್ನೆ ಕೇಳ್ಬಿಟ್ಟಿದ್ದ. KB ಫುಲ್ ಫಾರ್ಮ್ ಏನು? ಅಬ್ರೇಷನ್ ಆಫ್ KB ಕಿಲೋಬೈಟ್. ಸೊ ಈಗ ಹೇಳ್ರಿ ಆನ್ಸರ್ ಏನಾಕನ. 1 ಟೆರಾಬೈಟ್ ಎಂದರೆ 1 PB ನ 1 MB ನ 1024 GB ನ 1024 MB ನ. ಹೇಳ್ರಿ ಆನ್ಸರ್. 1 TB ಎಂದರೆ 1024 GB. ಕ್ಲಿಯರ್? 1 TB ಅಂದ್ರೆ ಈ ಸೈಡ್ ಬರ್ಬೇಕು ಹಿಂದಕ್ಕ. ಅವ್ರು ನೋಡ್ರಿ 1000 ಕೇಳಿದಾರೆ, ಕೇವಲ 1 TB ಕೇಳಿದಾರ. 1 TB ಕೇಳಿದ್ರ ಚಾಟಿನ ಹಿಂದಿರ್ತಕ್ಕಂಥದ್ದು ಸರಿಯಾದ ಆನ್ಸರ್ ಆಗಿರ್ತದ. ಪ್ರಶ್ನೆಯಲ್ಲಿ ಕೇವಲ ಒಂದು ಎಂಬ ಶಬ್ದ ಬಂದಿತ್ತಂದ್ರ ಆ ಚಾಟಿನ ಹಿಂದಿರ್ತಕ್ಕಂಥ ಆನ್ಸರ್ ರೈಟ್ ಆಗಿರ್ತದ. ಪ್ರಶ್ನೆಯಲ್ಲಿ ಏನಾದ್ರೂ 1000 ಅಂತ ಬಂದಿತ್ತಂದ್ರ 1000 ಅಂತ ಬಂದಿತ್ತಂದ್ರ ಅದರ ಮುಂದಿರ್ತಕ್ಕಂಥದ್ದು ಆನ್ಸರ್ ಆಗಿರ್ತದ. ಕ್ಲಿಯರ? ಇವರು 1 TB ಕೇಳ್ಯಾರ. 1 TB ಅಂದ್ರೆ ಇಲ್ಲಿಗೆ ಬಂದು ನಿಂದ್ರಬಾರ್ದು ನೀವು. 1 TB ಅಂದ್ರೆ 1024 GB, 1024 ಗಿಗಾಬೈಟ್ ಸೇರ್ಕೊಂಡು 1 TB ಆಗಿರ್ತದ. ಕ್ಲಿಯರ? 1024 ಗಿಗಾಬೈಟ್ ಸೇರಿ 1 TB. ಅವ್ರು ಏನಂತ ಕೇಳಿದ್ರ 1 TB ಕೇಳಿದಾರ. 1024 TB ಕೇಳಕತ್ತಿಲ್ಲ. 1 TB ಕೇಳಿದ್ರ 1 TB 1 ಟೆರಾಬೈಟ್ ಎಂದರ
1024 GB ಸರಿಯಾದ ಉತ್ತರ. 1 TB ಅಂದ್ರೆ 1024 ಏನು ಗಿಗಾಬೈಟ್ ಆಗ್ತದೆ. ಸಪೋಸ್ ಅವ್ರು ಏನಾದ್ರು 1024 TB ಕೇಳಿದ್ರಪ್ಪ, 1024 ಟೆರಾಬೈಟ್ ಅಂದ್ರೆ 1 PB ಆಗ್ತದೆ. ಇಲ್ಲಿದೆ ನೋಡ್ರಿ ಆನ್ಸರ್. ಸಪೋಸ್ ಅವ್ರು 1024 TB ಕೇಳಿದ್ರ 1 PB ಅಂತ ಆಗ್ಬೇಕು. ಇಸ್ ಇಟ್ ಕ್ಲಿಯರ್? ಇದು ಮೆಮೊರಿ ಯೂನಿಟ್ಗಳ ಬಗ್ಗೆ ಮಸ್ಟ್ ಅಂಡ್ ಶುಡ್ ಪ್ರಶ್ನೆ ಆಗ್ತದ. ಏನು ಸ್ವಲ್ಪ ಸಮಯದಲ್ಲಿ ಆಗಿದ್ರು ತುಂಬಾ ಚೆನ್ನಾಗಿ ಹೇಳಿದ್ದೀನಿ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಅದನ್ನ ಯಾವ ರೀತಿಯಾಗಿ ನೀವು ಸ್ವೀಕಾರ ಮಾಡ್ತೀರ ಎಂಬುದು ಯಾಸ್ ಯುವರ್ ವಿಶ್ ಆಗಿರ್ತದ. ಇದ್ರ ಮೇಲೆ ಟೋಟಲ್ 8 ಪ್ರಶ್ನೆಗಳು ಬರ್ತಾವ. ಆ 8 ಟೈಪ್ ಪ್ರಶ್ನೆಗಳನ್ನು ಕೇಳಬೇಕು. ವಾಪಸ್ ಪ್ರಶ್ನೆ ಕೇಳಕ ಅವಕಾಶನ ಇಲ್ಲ. ಕ್ಲಿಯರ್? ವಾಪಸ್ ಪ್ರಶ್ನೆ ಕೇಳಕ್ಕೆ ಏನಾಗಿರಂಗಿಲ್ಲ, ಅವ್ರಿಗೆ ಅವಕಾಶಗಳು ಇರಂಗಿಲ್ಲ. ಇದು ಪ್ರಶ್ನೆ ಪತ್ರಿಕೆ ಅನಲೈಸ್ ಭಾಗ 1 ಆಗಿರ್ತದ. ಈ ಟೈಪ್ ಆಗಿ ಟೋಟಲ್ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಎಲ್ಲಾ ಪ್ರಶ್ನೆಗಳನ್ನ ಏನ್ ಮಾಡ್ತೀನಿ, ಒಂದೊಂದು ಕಾನ್ಸೆಪ್ಟ್ ವೈಸ್ ಆಗಿ ಏನ್ ಮಾಡ್ತೀನಿ ಬಿಡಿಸ್ಕೊಳ್ತೀನಿ. ಯಾರು ಏನು ಕೋಚಿಂಗ್ ಕ್ಲಾಸ್ ಹೋಗಿ ಓದಕ್ ಆಗಿರಂಗಿಲ್ಲ, ಸೊ ಏನು ವರ್ಕ್ ಮಾಡ್ತಾನೆ ಕೆಲವೊಂದಿಷ್ಟು ಜನ ನೋಡ್ತಾ ಇರ್ತೀರಿ, ಓದ್ತಾ ಇರ್ತೀರಿ. PSTR, GPSTR, HSTR, ಲೈಕ್ KPSC ಗ್ರೂಪ್ಗಳನ್ನಾಗಿರ್ಬೋದು. ಏನು ಅವರಿಗೆ ಜಸ್ಟ್ ಒಂದು ಹಾಫ್ ಆನ್ ಅವರ್ ಅಲ್ಲಿ ಏನ್ ಮಾಡ್ಬೋದು, ಒಂದು ಕಾನ್ಸೆಪ್ಟ್ ಅನ್ನು ಏನ್ ಮಾಡ್ಬೋದು, ನೀವು ಅದ್ರ ಬಗ್ಗೆ ತಿಳ್ಕೊಳ್ಬೋದು. ಈ ಟೈಪ್ ಆಗಿ ನನ್ನ ಒಂದು ಇದ್ರ ಪ್ರಕಾರ ಒಂದು 50 ಕಾನ್ಸೆಪ್ಟ್ಗಳನ್ನು ಏನು ಮಾಡ್ಕೊಡ್ತೀನಿ, ನಿಮಗೆ ಮಾಡ್ಕೊಡ್ತೀನಿ. ಸೊ ಅದನ್ನು ನೀಟಾಗಿ ನೀವು ನೋಟ್ಸ್ ಮಾಡಿಕೊಂಡು ಓದ್ಕೊಂಡ್ರೆ ಏನಾಗ್ತದ, ತುಂಬ ಚೆನ್ನಾಗಿರ್ತದ. ಏನು ಕ್ವಶನ್ ಪೇಪರ್ ಅನಾಲಿಸ್ ಇದು ಭಾಗ 1 ಆಗಿರ್ತದ. ಏನು ನನ್ನ ನುಡಿಮುತ್ತು ಕೊನೆಯದಾಗಿ ಹೇಳ್ತಕ್ಕಂಥ ಸಂದರ್ಭ, ಏನು ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಏನಾಗಿರ್ತದ, ಇಂದಲ್ಲ ನಾಳೆ ಫಲ ಕೊಟ್ಟೆ ಕೊಡ್ತದ. ಆ ಫಲದ ಪ್ರತಿಪಾದಕರು ಏನಾಗಿರ್ಬೇಕು, ನಾವಾಗಿರ್ಬೇಕು. ವಿಷಯದ ಅನುಕರಣೆ ಏನಾಗಿರ್ಬೇಕು, ಏನು ಸುಲಭವಾಗಿರ್ಬೇಕು, ಅದು ನಿಮಗೆ ತಿಳಿತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿರಬೇಕು. ಈ ಥರ ಟೋಟಲ್ 1 ರಿಂದ 50 ಪ್ರಶ್ನೆ ಪತ್ರಿಕೆ ಅನಾಲಿಸ್ಗಳನ್ನು ನಾನು ಮಾಡ್ಕೊಡ್ತಿದ್ದೀನಿ. ಒಂದೊಂದು ಕಾನ್ಸೆಪ್ಟ್ನಲ್ಲಿ ಯಾವ ಟೈಪ್ ಪ್ರಶ್ನೆ ಬರ್ತವೆ ನಾವು ಅದನ್ನ ಹೆಂಗೆ ಬಿಡಿಸ್ಬೇಕು. ಸುಮ್ಮನೆ ಓದೋದಲ್ಲ, ಬರ್ಬೋದು ಕ್ಲಾಸ್ ಮಾಡಿ ನೋ, ಅದು ಬೇಡ. ನಾನು ಪದೇ ಹೇಳ್ತಾ ಇರ್ತೀನಿ, ಏನು ಒಬ್ಬ ಉಪನ್ಯಾಸಕರಾಗಿರ್ಬೋದು, ಒಬ್ಬ ರಿಸೋರ್ಸ್ ಪರ್ಸನ್ ಆಗಿರ್ಬೋದು, ತರಗತಿಯಲ್ಲಿ ಅವ್ರು ಏನಾಗಬಾರ್ದು, ಇಷ್ಟ ಆಗಬಾರ್ದು. ಇಟ್ ಮೀನ್ಸ್ ನೀವು ಯಾವಾಗ ಎಕ್ಸಾಮ್ ಸೆಂಟ್ರಲ್ಲಿ ಕೂತ್ಕೊಂಡಿರ್ತೀರಲ್ಲ, ಅವಾಗ ಅವ್ರು ಹೇಳ್ತಕ್ಕಂಥ ಎಂದೋ ಒಂದು ಪಾಯಿಂಟ್, ಆ ಒಂದು ವಿಷಯ ನೀವು ತಿಳ್ಕೊಂಡ ಬಂದಂಥ ಸಂದರ್ಭದಲ್ಲಿ ಆ ಉಪನ್ಯಾಸಕರ ಮುಖ ಏನಾಗಿರ್ಬೇಕು, ನಿಮ್ಮ ಅಲ್ಲೇನು ಪ್ರಶ್ನೆ ಪತ್ರಿಕೆಯಲ್ಲಿ ಮೂಡಿರ್ಬೇಕು. ಅಂತ ಹಂಗಾದತ್ನಾಗ ಮಾತ್ರ ಏನಾಗ್ತದ, ಒಂದು ವಿಷಯ ಏನಾಗ್ತದ, ಇನ್ನು ಗಟ್ಟಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದ. ಐ ಆಮ್ ಬಾಲಾಜಿ, ಏನು ಕನಕಗಿರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಏನು ಉಪನ್ಯಾಸಕರಾಗಿ ಏನು ಮಾಡ್ತಾ ಇದ್ವಿ, ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. MA B.Ed, M.Ed, KSET, TET ಪ್ಲಸ್ ಸೆಂಟ್ರಲ್ ಟೀಚರ್ ಎಲಿಜಿಬಲ್ ಟೆಸ್ಟ್ನು ಸಹ ಏನು ಮಾಡಿರ್ತೀನಿ, ಪಾಸನ್ನು ಮಾಡಿರ್ತೀನಿ. ನಿಮಗೆ ಏನು ಬೇಕು, ಇನ್ನೇನು GPSTR, HSTR, PSTR ಮುಗಿಯೋಷ್ಟರಲ್ಲೇ ಟೋಟಲ್ 3 ಸಬ್ಜೆಕ್ಟ್ಗಳನ್ನು ನಾನು ಮುಗಿಸ್ಕೊಡ್ತೇನೆ ಅಂತ ಹೇಳಿದ್ದೀನಿ. ನೀವು ನನ್ನ ಕ್ಲಾಸನ್ನು ನೋಡಿದ್ರು ನೋಡದೇ ಇದ್ರೂ, ಸಬ್ಸ್ಕ್ರೈಬ್ ಮಾಡಿದ್ರು ಮಾಡದೇ ಇದ್ರೂ, ಶೇರ್ ಮಾಡಿದ್ರು ಮಾಡದೇ ಇದ್ರೂ ಖಂಡಿತವಾಗಿ ಏನು ಮಾಡಿಕೊಡ್ತೀನಿ, ತರಗತಿಗಳನ್ನು ಮುಗಿಸ್ಕೊಡ್ತಾ ಇದ್ದೀನಿ. ನೋಡ್ತಕ್ಕಂಥ ಸ್ವಲ್ಪ ಜನರ ಆ ವಿಷಯನ ತಿಳ್ಕೊಂಡ್ರೆ ಅದು ನನಗೆ ಅಷ್ಟೇ ಖುಷಿ. ಆ ಒಂದು ಅವರು ಎಕ್ಸಾಮ್ ಬರಬೇಕಾದ ಸಂದರ್ಭದಲ್ಲಿ ನಾನು ಹೇಳಿದಿರ್ತಕ್ಕಂಥ ಒಂದು ಪಾಯಿಂಟ್ ಅವರಿಗೆ ಯೂಸ್ ಆದರೆ, 1 ಮಾರ್ಕ್ಸ್ ಯೂಸ್ ಆದರೆ ನನ್ನ ಜೀವನ ಏನಾಗ್ತದೆ, ಸಾರ್ಥಕ ಆಗ್ತದೆ ಎಂಬ ಮಾತನ್ನು ಹೇಳುತ್ತಾ ಏನು ಇಲ್ಲಿಗೆ ಏನು ಮಾಡ್ತೀನಿ, ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳೊಂದಿಗೆ.